ಫ್ರೆಂಡ್ಸ್, ಎಲ್ರಿಗೂ ಸಪ್ನಾ ವ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ಗೆ ಸ್ವಾಗತ. ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಹೆಂಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಆದಷ್ಟು ನಮ್ಮ ವೀಡಿಯೋಗಳು ನಿಮ್ಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಇವಾಗ ಪೂಜೆ ಎಲ್ಲ ಮಾಡಿಕೊಂಡೆ, ದೇವ್ರ ಪೂಜೆ, ಮನೆ ಬಾಗಿಲು ಪೂಜೆ, ತುಳಸಿ ಪೂಜೆ ಎಲ್ಲನೂ ಮಾಡಿಕೊಂಡೆ. ತೋರಿಸ್ತೀನಿ ನಾನು. ಲೋಟನ ತೊಳ್ಕೊಂಡಿದ್ದೀನಿ. ಇವಾಗ ಇದರಲ್ಲಿ ನೀರು ತುಂಬಿಸಿ ಕಾಯಿ ಹಾಕಿಟ್ಕೊಂಡ್ಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಕುಂಭಕ್ಕೆ ನೀರು ತುಂಬಿಸ್ಕೊಂಡ್ಬಿಟ್ಟು ತೆಂಗಿನಕಾಯಿನ ಇಟ್ಕೊಂಡಿದ್ದೀನಿ ನಾನು. ನಾವು ವಿಳ್ಯದೆಲೆ ಇದ್ದರೆ ವಿಳ್ಯದೆಲೆನೂ ಇಟ್ಕೋಬೋದು. ನಾನು ಇಷ್ಟು ಇಟ್ಕೊಂಡಿದ್ದೀನಿ. ಇವಾಗ ದೇವ್ರ ಪೂಜೆ ಮಾಡ್ಕೊಂಡು
ನೋಡ್ಬೋದು ಫ್ರೆಂಡ್ಸ್. ಹಾಗೆ ದೇವ್ರ ಪೂಜೆನೂ ಮಾಡಿಕೊಂಡೆ. ಇವಾಗ ಏನಿಲ್ಲ, ಎಲ್ಲ ಪೂಜೆ ಎಲ್ಲ ಮಾಡಿದ್ದಾಯಿತು. ಇವಾಗ ನೈವೇದ್ಯ ಮಾಡಿಬಿಟ್ಟು ದೇವ್ರಿಗೆ ಪೂಜೆ ನೈವೇದ್ಯ ಇಟ್ಕೋಬೇಕಷ್ಟೇ. ಎಲ್ಲನೂ ನೀಟಾಗಿ ಪೂಜೆ ಮಾಡ್ಕೊಂಡಿದ್ದೀನಿ, ಹೂವನ್ನೆಲ್ಲ ಇಟ್ಕೊಂಡ್ಬಿಟ್ಟು. ಇವಾಗೆಲ್ಲ ರೆಡಿ ಮಾಡ್ಕೋತೀನಿ, ನೈವೇದ್ಯ ಮಾಡೋದಕ್ಕೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ನೈವೇದ್ಯ ಮಾಡಿಕೊಂಡು ಕಾಯಿ ಹೊಡೆದು ಪೂಜೆ ಮಾಡಿದ್ರೆ ಆಯಿತು. ನೋಡ್ಬೋದು ಫ್ರೆಂಡ್ಸ್, ಇವಾಗ ಪೂಜೆ ಎಲ್ಲ ಮಾಡ್ಕೊಂಡಿದ್ದಾಯಿತು. ನೈವೇದ್ಯ ಮಾಡೋದಕ್ಕೆ ಫಸ್ಟು ಹಾಲು ಬಿಸಿ ಮಾಡೋಕ್ಕೆ ಇಟ್ಕೊಂಡ್ಬಿಡ್ತೀನಿ. ಒಬ್ಬಟ್ಟು ಮಾಡ್ಕೊತಿದ್ದೀನಿ ನಾನು. ಅಂದರೆ ನಮ್ಮ ಕಡೆ ಎಲ್ಲ ಇವತ್ತು ಒಬ್ಬಟ್ಟು ಮತ್ತು ನಾಳೆಗೆ ಶಾವಿಗೆ ಮಾಡ್ತಾರಂತೆ. ಅದು ಬೇವಿನ ಎಲೆ ಹೂವು ಎಲ್ಲ ಕಿತ್ತಿ ಶಾವಿಗೆ ಮಾಡ್ತಾರಂತೆ. ಅದಕ್ಕೆ ನಾನು ಇವತ್ತು ಒಬ್ಬಟ್ಟು ಮಾಡೋಣ ಅಂತ ರೆಡಿ ಮಾಡ್ಕೊತಿದ್ದೀನಿ. ಸ್ವಲ್ಪ ಒಬ್ಬಟ್ಟು, ಹಾಲು, ತುಪ್ಪ ಮತ್ತು ಒಬ್ಬಟ್ಟು ಸಾಂಬಾರು ಇದೆಲ್ಲ ಇದ್ದರೆ ಹೋಳಿಗೆ ಊಟ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಹಾಲು ತೊಗೊಂಡು ಬಂದಿದ್ವಿ. ಆಗಲೇ 1 ಲೀಟ್ರ್ ಹಾಲನ್ನ ತಗೊಂಡಿದ್ದೀವಿ. ಫಸ್ಟು ಹಾಲು ಬಿಸಿ ಆಗಕ್ಕೆ ಇಟ್ಕೊಂಡಿರ್ತೀನಿ. ಯಾವುದೇ ಸ್ವೀಟ್ ಆದರೂ ಹಾಲು ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಹಾಲು ಬಿಸಿ ಮಾಡೋಕ್ಕೆ ಇಟ್ಕೊಂಡಿರೋಣ. ಹಾಗೆ ಹಾಲು ಬಿಸಿ ಆಗಕ್ಕೆ ಇಟ್ಟಿದ್ದೀನಿ. ಒಬ್ಬಟ್ಟು ಮಾಡೋದಕ್ಕೆ ಕಡಲೆಬೇಳೆ ಹಾಕಿಬಿಟ್ಟೆ ಒಬ್ಬಟ್ಟು ಮಾಡ್ತೀನಿ ನಾನು. ಇದು ಏನು ತೊಗರಿ ಬೇಳೆಗಿಂತಲೂ ಕಡಲೆಬೇಳೆ ಒಬ್ಬಟ್ಟು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಅದಕ್ಕೆ ಕಡಲೆಬೇಳೆನ ಹಾಕ್ಕೊಂಡ್ಬಿಡ್ತೀನಿ. ಫಸ್ಟು 1-2 ವಿಸಿಲ್ ಹಾಕಿಸ್ಕೋಬೇಕು ಕುಕ್ಕರಲ್ಲಿ ಬೇಳೆನ. ಬೇಳೆ ಎಲ್ಲ ಜಾಸ್ತಿ ಇರೋದ್ರಿಂದ ಇದು ಫ್ರಿಜ್ಜಲ್ಲೇ ಇಟ್ಕೊತೀನಿ ನಾನು. ಅಂದರೆ ಯಾವುದೇ ಹುಳುಗಳಾಗೋದಿಲ್ಲ ಫ್ರಿಜ್ಜಲ್ಲಿ ಇಟ್ಕೊಳ್ಳೋದ್ರಿಂದ. ನೋಡಿ, ಬೇಳೆನ ನೀಟಾಗಿ ವಾಶ್ ಮಾಡ್ಕೊಂಡ್ಬಿಡೋಣ, ತೊಳ್ಕೊಂಡ್ಬಿಡೋಣ. ತೊಳೆದು ನಾನು ಏನೂ ಹಾಕೋದಿಲ್ಲ ಇದರಲ್ಲಿ. ಫಸ್ಟ್ ಬೇಳೆ ಮತ್ತು ನೀರು ಹಾಕಿಬಿಟ್ಟು ಬೇಳೆ ಬೇಯೋದಕ್ಕೆ ಇಟ್ಕೊಂಡ್ಬಿಡ್ತೀನಿ. ನೋಡಿ, ಇಷ್ಟೊಂದು ಬೇಳೆನ ತೊಗೊಂಡಿದ್ದೀನಿ. ಈ ಬೇಳೆನೆಲ್ಲ ಬೇಯೋದಕ್ಕೆ ಇಟ್ಕೊಂಡ್ಬಿಡೋಣ. ಇವಾಗ ನೀರು ಹಾಕ್ಕೊಂಡು ಬಸ್ಸಾರು ಮಾಡ್ತಾರಲ್ವಾ, ಅದೇ ಥರ ಇದು. ಬೇಳೆ ಬೇಯೋದಕ್ಕೆ ಇಟ್ಕೊಂಡಿರೋ ನೀರನ್ನು ಚೆಲ್ಲಬಾರ್ದು. ಅದೇ ನೀರನ್ನು ತೆಗೆದು ಬೇಳೆ ಸಾಂಬಾರು, ಒಬ್ಬಟ್ಟು ಸಾಂಬಾರು ಮಾಡೋದು. ಇವಾಗ ನೋಡಿ, ಫ್ರೆಂಡ್ಸ್, ಬೇಳೆ ಇಟ್ಕೊಂಡಿದ್ದೀನಿ, ಆ ಕಡೆ ಹಾಲು ಇಟ್ಕೊಂಡಿದ್ದೀನಿ. ಇವಾಗ ಒಬ್ಬಟ್ಟು ಬೇಳೆ ಬೆಂದಾದ್ಮೇಲೆ ಹೂರ್ಣ ಎಲ್ಲ ರೆಡಿ ಮಾಡ್ಕೊಂಡ್ರೆ ಆಯಿತು. ಆಮೇಲೆ ಸಿಗ್ತೀನಿ ನಾನು. ನೋಡಿ ಫ್ರೆಂಡ್ಸ್, ಇಲ್ಲಿ ಬೇಳೆ ಮತ್ತು ಇಲ್ಲಿ ಹಾಲನ್ನು ಇಟ್ಕೊಂಡಿದ್ದೀನಿ. ಫ್ರೆಂಡ್ಸ್, 3 ವಿಸಿಲ್ ಕೂಗಿಸ್ಕೊಂಡಿದ್ದೀನಿ ನಾನು. ಬೇಳೆ ಬೆಂದಿದೆ ಆಗಲೇ. ಇವಾಗ ಇದರಲ್ಲಿರೋ ಸ್ವಲ್ಪ ನೀರಿರುತ್ತಲ್ಲ, ಅದನ್ನು ತೆಗೆದುಬಿಡಬೇಕು. ನೋಡಿ, ಈ ರೀತಿ ಸ್ವಲ್ಪ ನೀರಿದೆ. ಈ ನೀರನ್ನು ಬೇಳೆ ಒಬ್ಬಟ್ಟು ಸಾಂಬಾರು ಮಾಡೋದಕ್ಕೆ ಅಂತ ತೆಗೆದಿಟ್ಕೊಂಡ್ಬಿಡ್ತೀನಿ ನಾನು. ನೋಡಿ ಫ್ರೆಂಡ್ಸ್, ನೀರೆಲ್ಲ ತೆಗ್ದಿದ್ದೀನಿ. ಇವಾಗ ನೋಡಿ, ಎಷ್ಟು ನೀರಿತ್ತು ಒಬ್ಬಟ್ಟು ಸಾಂಬಾರು ಮಾಡೋದಕ್ಕೆ. ಇದರಲ್ಲೇ ಸ್ವಲ್ಪ ನೀರು ಮತ್ತು ಹೂರ್ಣನ ಮಿಕ್ಸ್ ಮಾಡಿಕೊಂಡು ಒಬ್ಬಟ್ಟು ಸಾಂಬಾರು ಮಾಡ್ತೀನಿ ನಾನು. ಇವಾಗ ನೀರೆಲ್ಲ ತೆಗ್ದಿದ್ದಾದಮೇಲೆ ನಾವು ಎಷ್ಟು ಜನಕ್ಕೆ ಅಂತ ಎಷ್ಟು ಬೇಳೆ ಹಾಕ್ಕೊಂಡಿರ್ತೀವಲ್ಲ ಅದರ ಅಂದಾಜು ಮೇಲೆ ಬೆಲ್ಲನ ಹಾಕ್ಕೊಂಡು ಬಿಡೋಣ. ಮೆತ್ತಗಿದೆ ಬೆಲ್ಲ, ಕರಗಿಬಿಡುತ್ತೆ. ಆ ಅಂದಾಜು ಮೇಲೇ ಬೆಲ್ಲನ ಹಾಕ್ಕೊತಿದ್ದೀನಿ ನಾನು. ನೀವು ಸ್ವೀಟ್ ಜಾಸ್ತಿ ತಿಂತೀರಾ ಅಂದರೆ ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕ್ಕೊಂಡು ಮಾಡಿ. ಒಬ್ಬಟ್ಟು ಜಾಸ್ತಿ ಸಿಹಿ ಇದ್ರೇ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನೋಡ್ಬೋದು, ಇಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ ನಾನು. ಬೆಲ್ಲ ಹಾಕ್ಕೊಂಡಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು. ಈ ಬೆಲ್ಲ ಎಲ್ಲ ಕರಗಿಸಿ ಆಮೇಲೆ ಹೂರ್ಣನ ಮಾಡ್ಕೊಳ್ಳೋಣ. ನೋಡಿ, ಈ ಬೇಳೆಗೆ ನೀಟಾಗಿ ಹೊಂದ್ಕೋಬೇಕು ಬೆಲ್ಲ ಎಲ್ಲ ಕರಗಲಿ. ಇವಾಗ ನೋಡ್ಬೋದು ಫ್ರೆಂಡ್ಸ್, ಬೆಲ್ಲ ಎಲ್ಲ ಕರಗಿದೆ. ಇದು ಸ್ವಲ್ಪ ಗಟ್ಟಿ ಆಗಬೇಕು. ಬೆಲ್ಲ ಕರಗಿದ್ದಾದಮೇಲೆ ನೀರಿನ ಅಂಶ ಬಿಟ್ಕೊಳ್ಳುತ್ತಲ್ವ, ಆ ನೀರಿನ ಅಂಶ ಎಲ್ಲ ಹೋಗಬೇಕು. ಗಟ್ಟಿ ಆದಮೇಲೆ ಹೂರ್ಣ ಮಾಡ್ಕೊಳ್ಳೋದಕ್ಕೆ ಕರೆಕ್ಟಾಗಿರುತ್ತೆ. ಸ್ವಲ್ಪ ಗಟ್ಟಿ ಆಗೋವರೆಗೂ ಬೇಯಿಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇದೆಲ್ಲ ಚೆನ್ನಾಗಿ ಬೇಯ್ತಿದೆ ಅಂದಾಗ ಸ್ವಲ್ಪ ಸೋಂಪು ಕಾಳು ಮತ್ತು 1 ಏಲಕ್ಕಿ ಹಾಗೆ ಹಾಕ್ಕೊಂಡ್ರು ನಾವು ಹೂರ್ಣ ಮಾಡ್ಕೊಳ್ಳುವಾಗ ಅಲ್ಲೇ ಕುಟ್ಕೋಬೋದು. ಅಲ್ಲೇ ಇದು ಮಾಡ್ಕೋತೀವಲ್ಲ, ಅಲ್ಲೇ ಸಣ್ಣ ಆಗಿಬಿಡುತ್ತೆ. ನೋಡಿ, ಏಲಕ್ಕಿ ಬೀಜನಷ್ಟೇ ಹಾಕೋತಿದ್ದೀನಿ ನಾನು, 1 ಏಲಕ್ಕಿ ಬೀಜ. ಇದೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ. ಬೇಳೆ ಹಾಗೆ ಬೇಯ್ತಾನೆ ಗಟ್ಟಿ ಆಗ್ತಾ ಬರುತ್ತೆ, ನೋಡ್ಬೋದು. ಈ ರೀತಿ ಮಿಕ್ಸ್ ಮಾಡಿಕೊಂಡು ಗಟ್ಟಿ ಆಗೋವರೆಗೂ ಬೇಯಿಸ್ಕೊಂಡು ಬಿಡ್ಬೇಕು. ಇವಾಗ
ನೋಡ್ಬೋದು ಫ್ರೆಂಡ್ಸ್, ಇದೆಲ್ಲ ಚೆನ್ನಾಗಿ ಗಟ್ಟಿ ಆಗಿದೆ. ಇವಾಗ ಒಂದು ಸ್ವಲ್ಪ ಹೊತ್ತು ಕ್ಯಾಪ್ ಹಾಕಿಟ್ಕೊಂಡ್ಬಿಡೋಣ. ತಣ್ಣಗಾಗೋವರೆಗೂ ಕ್ಯಾಪ್ ಹಾಕಿಟ್ಕೊಂಡ್ರೆ ಬಿಸಿ ಹಾಗೆ ಇರುತ್ತೆ ಅಂತ, ಅಂದರೆ ಏರ್ ಹೋಗುತ್ತೆ, ಬಿಸಿ ಇರುತ್ತೆ. ಅಷ್ಟೊತ್ತು ಕ್ಯಾಪ್ ಹಾಕಿಡೋಣ ತಣ್ಣಗಾಗಲಿ. ನೋಡ್ಬೋದು ಫ್ರೆಂಡ್ಸ್, ಬೇಳೆ ಸ್ವಲ್ಪ ತಣ್ಣಗಾಗಿದೆ. ನಾನು ಹೂರ್ಣ ಮಾಡ್ಕೊಳ್ಳೋದಕ್ಕೆ ನೋಡಿ ಈ ರೀತಿ ಒಂದು ಕಡಾಯಿನ ತಗೊಂಡು ಅದ್ಮೇಲೆ ಈ ರೀತಿ ನೆಟ್ಟಿರೋದು ಇದು ಸಿಗುತ್ತೆ ಹೂರ್ಣ ಮಾಡ್ಕೊಳ್ಳೋದು. ಅದೇ ರೀತಿ ಅದನ್ನು ಇಟ್ಕೊಂಡಿದ್ದೀನಿ. ಹೂರ್ಣ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಒಂದು ಸ್ಪೂನಿಂದ ಬೇಳೆನ ಈ ರೀತಿ ಹಿಂಗೆ ಮಾಡಿಕೊಂಡ್ರೆ ಕೆಳಗಡೆ ಚಿಕ್ಕದಾಗಿ ಪೇಸ್ಟ್ ರೀತಿಲಿ ಹೂರ್ಣ ಬಿದ್ದುಬಿಡುತ್ತೆ. ನೋಡ್ಬೋದು, ಇವಾಗ ನಾನು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ಇಟ್ಕೊಂಡು ಈ ಕಡೆ ಬೇಳೆ ಬೇಯಿಸ್ಕೊಂಡಿರ್ತೀವಲ್ವ, ಆ ಬೇಳೆನ ಹಾಕ್ಕೋಬೇಕು ಸ್ವಲ್ಪ. ನೋಡಿ ಈ ರೀತಿ ಬೇಳೆನ ಹಾಕ್ಕೊಂಡು ಈ ಸ್ಪೂನಿಂದಾನೇ ಈ ರೀತಿ ಮಾಡ್ಕೊಳ್ಳೋದು. ಹಿಂಗೆ ಹಿಡ್ಕೋಬೇಕು, ಇದನ್ನು ಹಿಡ್ಕೊಂಡು ನೋಡಿ ಈ ರೀತಿ ಮಾಡಬೇಕು. ಕೆಳಗಡೆ ಹೂರ್ಣ ಕೂಡ ತೋರಿಸ್ತೀನಿ ನಾನು. ಮಿಕ್ಸಿಲಿ ಹಾಕ್ಕೊಳ್ಳೋಕ್ಕಿಂತಲೂ ಈ ಹೂರ್ಣ ತುಂಬ ಚೆನ್ನಾಗಿ ಬರುತ್ತೆ ಹೋಳಿಗೆ ಈ ರೀತಿ ಮಾಡೋದ್ರಿಂದ. ನೋಡ್ಬೋದು ಕೆಳಗಡೆ ನೋಡಿ ಎಷ್ಟು ಚೆನ್ನಾಗಿ ಬೀಳುತ್ತೆ ಹೂರ್ಣ ಅಂತ. ತುಂಬ ಸಾಫ್ಟಾಗಿ ಪೇಸ್ಟ್ ರೀತಿಯೇ ಇರುತ್ತೆ. ಇದೇ ರೀತಿ ಎಲ್ಲನೂ ಮಾಡ್ಕೊಂಡು ಬಿಡ್ತೀನಿ ನಾನು. ಸ್ವಲ್ಪ ಸ್ವಲ್ಪನೇ ಬೇಳೆ ಹಾಕ್ಕೊಂಡು ಮಾಡ್ಕೋತೀನಿ ನಾನು, ಅಂದರೆ ಬೇಗ ಬೇಗ ಆಗಿಬಿಡುತ್ತೆ. ನೋಡಿ, ಬೆಳಗ್ಗೆ ತಿಂದಿದ್ದಾರೆ ಮಕ್ಕಳೆಲ್ಲ. ಇದು ಮಧ್ಯಾಹ್ನ ಊಟಕ್ಕೆ ಮತ್ತು ದೇವರಿಗೆ ನೈವೇದ್ಯ ಆಗಿಬಿಡುತ್ತೆ. ಪೂಜೆ ಅಂತೂ ಮಾಡ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಬರುತ್ತೆ ಹೂರ್ಣ. ಹಿಂಗೆ ಮುಟ್ಟು ನೋಡಿದ್ರೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಪೇಸ್ಟ್ ರೀತಿಯೇ ಬರುತ್ತೆ, ಸಾಫ್ಟಾಗಿ. ಈ ಹೂರ್ಣದಿಂದ ಒಬ್ಬಟ್ಟು ಮಾಡಿದ್ರೆ ಒಬ್ಬಟ್ಟು ತುಂಬ ಸಾಫ್ಟಾಗಿ ಮತ್ತು ಮೆತ್ತಗೆ ಬರುತ್ತೆ, ಉಬ್ಬು ಬರುತ್ತೆ ಒಬ್ಬಟ್ಟು. ನಾನು ಆಮೇಲೆ ಮಾಡುವಾಗ ಕೂಡ ತೋರಿಸ್ತೀನಿ. ಇವಾಗ ಬೇಗ ಹೂರ್ಣ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ನೋಡ್ಬೋದು ಫ್ರೆಂಡ್ಸ್, ಇವಾಗೆಲ್ಲ ಹೂರ್ಣನೂ ಮಾಡಿಕೊಂಡೆ ನಾನು. ನೋಡಿ ಇಷ್ಟೊಂದು ಬಂದಿದೆ, ತುಂಬ ಸಾಫ್ಟಾಗಿ ಮೆತ್ತಗೆ ತುಂಬ ಚೆನ್ನಾಗಿ ಬಂದಿದೆ. ನೋಡ್ಬೋದು, ಈ ರೀತಿ ಹೂರ್ಣ ಇದ್ದರೆ ಒಬ್ಬಟ್ಟು ತುಂಬ ಚೆನ್ನಾಗಿ ಮಾಡ್ಬೋದು ನಾವು. ಇಷ್ಟೊಂದು ಬಂದಿದೆ. ಹಿಟ್ಟು ಕೂಡ ನಾದ್ಕೊಂಡು ಇಟ್ಕೊಂಡಿದ್ದೀನಿ ಒಬ್ಬಟ್ಟು ಮಾಡೋದಕ್ಕೆ. ಸ್ವಲ್ಪ ಮೈದಾ ಮತ್ತು ಸ್ವಲ್ಪ ಗೋಧಿ ಹಿಟ್ಟನ್ನು ಸೇರಿಸ್ಕೊಂಡು ನಾದ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಇಟ್ಕೊಂಡು ಫಸ್ಟು ಒಬ್ಬಟ್ಟು ಸಾಂಬಾರನ್ನ ಮಾಡಿಕೊಂಡು ಆಮೇಲೆ ಒಬ್ಬಟ್ಟು ಮಾಡೋಕ್ಕೆ ನಾನು ರೆಡಿ ಮಾಡ್ಕೊತೀನಿ. ಸ್ವಲ್ಪ ಅನ್ನ ಮಾಡ್ಕೊಂಡ್ಬಿಡ್ತೀನಿ ಫಸ್ಟು. ಬಿಸಿಲಿಗೆ ಜಾಸ್ತಿ ಅಡುಗೆ ಮಾಡೋದೆಲ್ಲ ಆಗಲ್ಲ, ತುಂಬ ಸೆಕೆ ಇರುತ್ತೆ. ಬೇಗ ಬೆಳಗಿನ ಟೈಮೇ ಅಡುಗೆ ಮಾಡ್ಕೊಂಡು ಇಟ್ಕೊಂಡು ಮಧ್ಯಾಹ್ನ ಸ್ವಲ್ಪ ಬಿಸಿ ಮಾಡ್ಕೊಂಡು ತಿಂದರೆ ಬೆಸ್ಟು. ಹೌದು ಫ್ರೆಂಡ್ಸ್, ಇವಾಗ ಅನ್ನ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ ಇಷ್ಟೊಂದು ಬೇಳೆ ನೀರು ತೆಗ್ದಿದ್ದೀನಿ ನಾನು. ನೋಡಿ ಫ್ರೆಂಡ್ಸ್, ಒಂದು ಚಿಕ್ಕ ಬೌಲಿಂದ 2 ಬೌಲ್ ಆಗುವಷ್ಟು ಬೇಳೆ ನೀರು ಮತ್ತು ಒಂದಿಷ್ಟು ಉಂಡೆ, ಒಂದು ಲಿಂಬೆಹಣ್ಣು ಗಾತ್ರದಲ್ಲಿ ಉಂಡೆನ ಹೂರ್ಣ ಹಾಕ್ಕೊಂಡಿದ್ದೀನಿ ನಾನು ಇದರಲ್ಲಿ, ಬೇಳೆ ನೀರಲ್ಲಿ. ಮತ್ತು ಒಬ್ಬಟ್ಟು ಸಾಂಬಾರು ಹೆಂಗಿರಬೇಕು ಅಂದರೆ ಸ್ವಲ್ಪ ಸಿಹಿ, ಕಹಿ ಮತ್ತು ಸ್ವಲ್ಪ ಖಾರ ಎಲ್ಲ ಮಿಕ್ಸ್ ಮ್ಯಾಚಲ್ಲಿ ಇರಬೇಕು, ಅಂದರೆ ಒಬ್ಬಟ್ಟು ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ನೋಡಿ ಇದೇ ನೀರಿಂದ ಒಬ್ಬಟ್ಟು ಸಾಂಬಾರನ್ನ ಮಾಡ್ಕೊತೀನಿ ನಾನು. ನೋಡಿ ಫ್ರೆಂಡ್ಸ್, ಒಬ್ಬಟ್ಟು ಸಾಂಬಾರು ಮಾಡೋದಕ್ಕೆ ಫಸ್ಟು ಒಂದು ಚಿಕ್ಕ ಪಾತ್ರೆನ ಇಟ್ಕೊಂಡು ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಬಿಡೋಣ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿನ ಜಜ್ಜಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೋಬೇಕು. ಅದನ್ನು ಹಾಕ್ಕೊಂಡು ಸ್ವಲ್ಪ ಕರಿಬೇವು ಸೊಪ್ಪು ನೋಡಿ ಇದೆಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದೆಲ್ಲನೂ ಚೆನ್ನಾಗಿ ಫ್ರೈ ಆದಮೇಲೆ ಇದರಲ್ಲಿ ಒಣ ಕೊಬ್ಬರಿ ಮತ್ತು ಟೊಮೆಟೊನ ರುಬ್ಕೊಂಡಿದ್ದೀನಿ ಮಿಕ್ಸಿಲಿ. ಟೊಮೆಟೊ ಸ್ವಲ್ಪ ದಪ್ಪನೇ ರುಬ್ಕೋಬೇಕು, ಕೊಬ್ಬರಿ ಮಾತ್ರ ನೈಸಾಗಿ ರುಬ್ಕೋಬೇಕು. ಅದನ್ನು ಹಾಕ್ಕೊಂಡು ಇದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇದೆಲ್ಲನೂ ನೀಟಾಗಿ ಫ್ರೈ ಆದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆ ಆಗುವಷ್ಟು ಅರಿಶಿನ ಪೌಡರ್ ಮಾಡಬಹುದು. ನೋಡಿ ಒಂದು 2 ಟೀ ಸ್ಪೂನ್ ಆಗುವಷ್ಟು ಮಸಾಲೆ ಖಾರ, ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಬಿಟ್ಕೊಂಡಾದಮೇಲೆ, ಫ್ರೈ ಆಗಿ ಎಣ್ಣೆ ಬಿಟ್ಕೊಂಡಾದಮೇಲೆ ನಾವು ಆಗಲೇ ಬೇಳೆಯಿಂದ ಇಟ್ಕೊಂಡಿರೋ ನೀರು ಮತ್ತು ಸ್ವಲ್ಪ ಹೂರ್ಣನ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದೆಲ್ಲನೂ ಇದಕ್ಕೆ ಹಾಕ್ಕೊಂಡು ಬಿಡೋಣ. ಇದೆಲ್ಲನೂ ಹಾಕ್ಕೊಂಡಾದ್ಮೇಲೆ ನಿಮ್ಗೆ ಒಬ್ಬಟ್ಟು ಸಾಂಬಾರು ಎಷ್ಟು ಬೇಕಲ್ಲ, ನಮ್ಮ ಕಡೆ ಆಮ್ರ ಅಂತ ಕರೀತಾರೆ ಇದಕ್ಕೆ, ಎಷ್ಟು ಬೇಕಲ್ಲ ಅಷ್ಟನ್ನು ನೀರು ಹಾಕ್ಕೊಂಡು ಮಾಡ್ಕೋಬೋದು.
ಅಂದರೆ ನಿಮ್ಮ ಮನೇಲಿ ಜಾಸ್ತಿ ಜನ ಇದ್ದರೆ ಸ್ವಲ್ಪ ಮೇಲಿಂದ ನೀರು ಹಾಕ್ಕೊಂಡು ಮಾಡ್ಕೋಬೋದು. ಇಲ್ಲ ನಿಮ್ಗೆ ಕಡಿಮೆನೇ ಮಾಡ್ಕೋತೀನಿ ಅಂದರೆ ನಿಮ್ಮ ತೆಗ್ದಿರೋ ಒಬ್ಬಟ್ಟು ನೀರಿಂದ ಅಷ್ಟೇ ನೀರಿಂದ ಕರೆಕ್ಟಾಗಿ ಮಾಡ್ಕೋಬೋದು. ನೋಡ್ಬೋದು ಫ್ರೆಂಡ್ಸ್, ಇದು ಸ್ವಲ್ಪ ಒಂದು ಅರ್ಧ ಬೌಲ್ ಆಗುವಷ್ಟು ನೀರನ್ನು ಹಾಕೋತಿದ್ದೀನಿ ನಾನು. ಇದು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ಒಂದೆರಡು ಕುದಿ ಬರ್ಸ್ಕೊಂಡ್ಬಿಟ್ರೆ ಒಬ್ಬಟ್ಟು ಸಾಂಬಾರು ರೆಡಿ ಆಗಿಬಿಡುತ್ತೆ. ಇದಾಗಲಿ ಇವಾಗ. ಫ್ರೆಂಡ್ಸ್, ಒಬ್ಬಟ್ಟು ಮಾಡೋದಕ್ಕೆ ಇಲ್ಲಿ ಹೂರ್ಣ ರೆಡಿ ಇದೆ, ಮತ್ತು ಇಲ್ಲಿ ಹಿಟ್ಟು ಒಬ್ಬಟ್ಟು ಮಾಡೋಕ್ಕೆ ಅಂತ ಹಿಟ್ಟನ್ನ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಮೆತ್ತಗಾಗಿದೆ. ಮತ್ತು ಸ್ವಲ್ಪ ಎಣ್ಣೆನ ತೊಗೊಂಡಿದ್ದೀನಿ. ಎಣ್ಣೆ ಹಚ್ಕೊಂಡೆ ಮಾಡ್ತೀನಿ ನಾನು. ಈ ರೀತಿ ಒಂದು ಶೀಟ್ ತೊಗೊಂಡಿದ್ದೀನಿ, ಪ್ಲಾಸ್ಟಿಕ್ ಕವರ್ ಅದು ಇರುತ್ತಲ್ಲ, ಇಲ್ಲ ಚಪಾತಿ ಹಿಟ್ಟು ತಂದಿರ್ತೀರ ಆ ಶೀಟ್ ಇರುತ್ತಲ್ಲ, ಆ ಶೀಟ್ ತೊಗೊಂಡು ಕೂಡ ಮಾಡ್ಕೋಬೋದು. ನಾನು ಈ ರೀತಿ ಒಂದು ಶೀಟ್ ತೊಗೊಂಡು ಇದ್ರ ಮೇಲೆ ಮಾಡ್ಕೋತೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ಕೈಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ನಾವು ಎಷ್ಟು ದೊಡ್ಡ ಸೈಜ್ ಹೋಳಿಗೆ ಮಾಡ್ತೀವಲ್ಲ ಅಷ್ಟು ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊತಿದ್ರೆ ಸ್ವಲ್ಪ ಹಿಟ್ಟನ್ನು ತೊಗೊಂಡು ನೋಡಿ ಈ ರೀತಿ ತೊಗೊಂಡು ಹಿಂಗೆ ಮಾಡ್ಕೊತೀನಿ ನಾನು. ಸ್ವಲ್ಪ ಅಗಲ ಮಾಡ್ಕೋಬೇಕು, ಅಂದರೆ ಇಲ್ಲಿ ಮಧ್ಯದಲ್ಲಿ ಹೂರ್ಣ ಇಟ್ಕೋತೀವಿ ನಾವು. ನೋಡಿ ಇಷ್ಟು ಮಾಡಿಕೊಂಡು ನೋಡಿ ಒಂದು ಲಿಂಬೆಹಣ್ಣು ಗಾತ್ರದಲ್ಲಿ ಹೂರ್ಣನ ತೊಗೊಂಡಿದ್ದೀನಿ. ನೋಡಿ ಇಷ್ಟು ಹೂರ್ಣನ ತೊಗೊಂಡು ಇದಕ್ಕೆ ಈ ರೀತಿ ಕ್ಲೋಸ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಕ್ಲೋಸ್ ಮಾಡಿಕೊಂಡ್ರೆ ಎಲ್ಲೂ ಕೂಡ ಓಪನ್ ಆಗೋಲ್ಲ. ಆಮೇಲೆ ಈ ರೀತಿ ಸ್ವಲ್ಪ ತಟ್ಕೊಂಡು ನೋಡಿ ಈ ರೀತಿ ತಟ್ಕೊಂಡು ಇಲ್ಲಿ ಕೆಳಗೆ ಶೀಟ್ ಹಾಕ್ಕೊಂಡಿದ್ದೀವಲ್ಲ ಆ ಶೀಟ್ಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಬಿಡೋಣ. ಈ ರೀತಿ ಎಣ್ಣೆನ ಹಚ್ಕೊಂಡು ಈ ಉಳ್ಳೆನ ಇದ್ರ ಮೇಲೆ ಇಟ್ಕೊಂಡು ಸ್ವಲ್ಪ ಬೇಕಾದರೆ ನೀವು ಕೈಯಿಂದನೇ ತಟ್ಕೊಂಡು ಮಾಡ್ಬೋದು. ಅಂದರೆ ಹಿಟ್ಟು ಹೂರ್ಣ ಎರಡೂ ಕೂಡ ಮೆತ್ತಗಿರುತ್ತಲ್ವ, ಈ ರೀತಿ ಕೈಯಿಂದನೇ ತಟ್ಕೋಬೋದು. ಇಲ್ಲ ಲಟ್ಟಣಿಗೆಯಿಂದ ನಿಧಾನಕ್ಕೆ ಸಾಫ್ಟಾಗಿ ಲಟ್ಟಿಸ್ಕೋಬೇಕು. ನೋಡಿ ಈ ರೀತಿ ಲಟ್ಟಣಿಗೆಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ನೋಡಿ ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಈ ರೀತಿ ಎತ್ಬಿಟ್ಟು ಲಟ್ಟಿಸ್ಕೊಳ್ಳೋದಾಗಲ್ಲ, ಒಬ್ಬಟ್ಟು ಇದು ಆಗುತ್ತೆ ಅಂದರೆ ಈ ರೀತಿ ಕವರ್ನೇ ಎತ್ಕೊಂಡು ತಿರುಗಿಸ್ಕೋಬೋದು. ನೋಡಿ ನೋಡಿ ಈ ರೀತಿ ಕವರ್ನೇ ತಿರುಗಿಸ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು, ಮತ್ತು ತುಂಬ ಸಾಫ್ಟಾಗಿ ಕೂಡ ಬರುತ್ತೆ. ಈ ರೀತಿ ಫುಲ್ಲು ಲಟ್ಟಿಸ್ಕೊಂಡಾದ್ಮೇಲೆ ಎಡ್ಜಸ್ ಎಲ್ಲ ಸ್ವಲ್ಪ ಕೈಯಿಂದ ಪ್ರೆಸ್ ಮಾಡ್ಕೊಳ್ಳಿ. ಅಂದರೆ ಹೋಳಿಗೆದ್ದು ಈ ರೀತಿ ರೌಂಡ್ ಎಡ್ಜಸ್ ಇರುತ್ತಲ್ಲ ಅದು ದಪ್ಪ ಇರಬಾರ್ದು. ದಪ್ಪ ಇದ್ದರೆ ತಿನ್ನುವಾಗ ಚೆನ್ನಾಗಿರಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ, ಎಲ್ಲೂ ಕೂಡ ಓಪನ್ ಆಗಿಲ್ಲ, ನೋಡ್ಬೋದು ನೀವು. ಈ ರೀತಿ ಲಟ್ಟಿಸ್ಕೊಂಡು ಈ ಕಡೆ ಹಂಚು ಕೂಡ ಬಿಸಿಯಾಗಿದೆ, ಬೇಯಿಸ್ಕೊಂಡು ಬಿಡೋಣ. ಈ ರೀತಿ ಎತ್ಕೋಬೇಕಾದ್ರೆ ನೋಡಿ ನಿಧಾನಕ್ಕೆ ಈ ರೀತಿ ಕವರ್ ತಗೊಂಡು ಎತ್ಕೊಂಡ್ರೆ ನೋಡಿ ಬ್ಯಾಕ್ ಸೈಡಲ್ಲೂ ಕೂಡ ಎಲ್ಲೂ ಓಪನ್ ಆಗಿಲ್ಲ. ನೋಡಿ ಇಷ್ಟು ಚೆನ್ನಾಗಿ ಬರೋ ಒಬ್ಬಟ್ಟನ್ನ ಸ್ವಲ್ಪ ಹಿಟ್ಟು ಸಾಫ್ಟು ಮತ್ತು ಹೂರ್ಣನ ಸಾಫ್ಟಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬಂದುಬಿಡುತ್ತೆ. ಇವಾಗ ಬೇಯಿಸ್ಕೊಳ್ಳೋದನ್ನು ತೋರಿಸ್ತೀನಿ ನಾನು. ನೋಡ್ಬೋದು ಫ್ರೆಂಡ್ಸ್, ಹಂಚು ಬಿಸಿಯಾಗಿದೆ. ಸ್ವಲ್ಪ ಎಣ್ಣೆನ ಈ ರೀತಿ ಸಿಂಪಡಿಸ್ಕೊಂಡು ಬಿಡ್ತೀನಿ. ಎಣ್ಣೆ ಸಿಂಪಡಿಸ್ಕೊಂಡಾದ್ಮೇಲೆ ಈ ಕೆಳಗಡೆ ಮಾಡಿಟ್ಟಿರೋ ಒಬ್ಬಟ್ಟಿಗೂ ಸ್ವಲ್ಪ ಎಣ್ಣೆನ ಹಚ್ಕೊಂಡು ನೋಡಿ ಈ ರೀತಿ ನಿಧಾನಕ್ಕೆ ಎತ್ಕೊಂಡು ಹಿಂಗೆ ಹಾಕ್ಕೊಂಡು ಬಿಡೋಣ. ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ. ಮತ್ತೆ ಸ್ವಲ್ಪ ಎಣ್ಣೆನ ಎಡ್ಜಸ್ಗೆ ಹಾಕ್ಕೋಬೇಕು. ನೋಡಿ ಈ ರೀತಿ ಯಾವುದೇ ಹಿಟ್ಟು ಹಚ್ಕೊಂಡು ಮಾಡಿಲ್ಲ ನಾನು, ಎಣ್ಣೆ ಹಚ್ಕೊಂಡು ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಇಲ್ಲಿ ಬೇಯಿಸ್ಕೊಳ್ಳುವಾಗ ನೀವು ತುಪ್ಪ ಬೇಕಾದರೂ ಹಚ್ಕೋಬೋದು. ನೋಡಿ ನೋಡಿ ಫ್ರೆಂಡ್ಸ್, ಕೈಯಿಂದನೇ ಎತ್ಕೋಬೋದು ನೀಟಾಗಿ. ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ. ಇವಾಗ ಮತ್ತೆ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ. ತುಂಬ ಚೆನ್ನಾಗಿ ಉಬ್ಬಿ ತುಂಬ ಚೆನ್ನಾಗಿ ಬರುತ್ತೆ, ನೋಡ್ಬೋದು. ಒಬ್ಬಟ್ಟು ಗೋಧಿ ಹಿಟ್ಟು ಇಲ್ಲ ಮೈದಾದಿಂದ ಮಾಡಿರೋದ್ರಿಂದ ಚೆನ್ನಾಗಿ ಬೇಯಿಸ್ಕೋಬೇಕು ನಾವು ಎಲ್ಲನೂ. ನೋಡಿ ಎಷ್ಟು ಚೆನ್ನಾಗಿ ತಿರುಗಿಸಿ ಹಾಕ್ಕೊಂಡ್ರೂ ಕೂಡ ಹರಿಯೋದಿಲ್ಲ ಎಲ್ಲೂ ಒಬ್ಬಟ್ಟು. ಪರ್ಫೆಕ್ಟಾಗಿ ಒಬ್ಬಟ್ಟು ಬರ್ತಿಲ್ಲ ಅಂದರೆ ಈ ರೀತಿ ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬು ಬಂತು ಅಂತ. ಮತ್ತು ನಾವು ಹಿಟ್ಟನ್ನ ಹಾಕ್ಕೋತೀವಲ್ವ, ಗೋಧಿ ಹಿಟ್ಟು ಮತ್ತು ಮೈದಾ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಳ್ಳುವಾಗ
ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೋಬೇಕು ನಾವು, ಅಂದರೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು. ಈ ರೀತಿ ತಿರುಗಿಸ್ಕೊಂಡು ಎಲ್ಲ ಕಡೆನೂ ನೀಟಾಗಿ ಬೇಯಿಸ್ಕೋಬೇಕು. ನನ್ನ ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ ನಾನು ಮಾಡೋ ಒಬ್ಬಟ್ಟು, ಮತ್ತು ತುಂಬ ಚೆನ್ನಾಗಿ ತಿಂತಾರೆ ಕೂಡ. ಈ ರೀತಿ ಸಾಫ್ಟಾಗಿ ಮಾಡಿದ್ರೆ ಯಾರಾದರೂ ತಿನ್ನಲ್ಲ ಹೇಳಿ, ತುಂಬ ಟೇಸ್ಟಾಗಿ ಬರುತ್ತೆ. ಮತ್ತು ಚಿಕ್ಕವರಿಂದ ದೊಡ್ಡವರು ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬು ಬರ್ತಿದೆ ಅಂತ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಒಬ್ಬಟ್ಟು. ನೋಡಿ ಎಷ್ಟು ಚೆನ್ನಾಗಿ ಬಂತು ಒಬ್ಬಟ್ಟು ಅಂತ. ನೀವು ಮೇಲ್ಗಡೆಯಿಂದ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದನ್ನು ಈ ರೀತಿ ಒಂದು ಇದರಲ್ಲಿ ಹಾಕಿಟ್ಕೊಂಡು ಬಿಡೋಣ, ಪೇಪರ್ ಹಾಕಿರೋ ಬುಟ್ಟಿಗೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಬ್ಬಟ್ಟು. ನೋಡಿ ಫ್ರೆಂಡ್ಸ್, ಇವಾಗ ಎರಡನೇ ಒಬ್ಬಟ್ಟು ಕೂಡ ಅದೇ ರೀತಿ ಮಾಡ್ಕೊತಿದ್ದೀನಿ ನಾನು. ಸೇಮ್ ಇದೇ ರೀತಿ ಆವಾಗಲೇ ತೋರಿಸಿದ್ನಲ್ಲ, ಅದೇ ರೀತಿ ಎಲ್ಲ ಒಬ್ಬಟ್ಟನ್ನು ಕೂಡ ಮಾಡ್ಕೊಂಡು ಬಿಡೋದು. ಹಿಟ್ಟು ಮತ್ತು ಹೂರ್ಣನ ಕರೆಕ್ಟ್ ಅಳತೆಯಲ್ಲಿ ರೆಡಿ ಮಾಡ್ಕೋಬೇಕು ನೀವು. ಸ್ವಲ್ಪ ಹಿಟ್ಟು ಗಟ್ಟಿ ಆದರೆ ಇಲ್ಲ ಹೂರ್ಣ ಗಟ್ಟಿ ಆದರೆ ಒಬ್ಬಟ್ಟು ಮಾಡುವಾಗ ಹರಿದೋಗುತ್ತೆ, ಇಲ್ಲ ಬೇಯಿಸ್ಕೊಳ್ಳುವಾಗ ಹರಿದೋಗುತ್ತೆ. ಅಂದರೆ ಓಪನ್ ಆಗಿಬಿಡುತ್ತೆ, ಎಲ್ಲ ಹೂರ್ಣ ಆಚೆ ಕಡೆ ಬಂದುಬಿಡುತ್ತೆ. ನೋಡಿ, ಎರಡೂ ಕರೆಕ್ಟ್ ಅಳತೆಯಲ್ಲಿ ಮಾಡಿಕೊಂಡ್ರೆ, ಎರಡೂ ಕೂಡ ಕರೆಕ್ಟಾಗಿ ಮಾಡ್ಕೊಳ್ಳೋಂದಾಗ ಎರಡೂ ಕೂಡ ಕರೆಕ್ಟ್ ಅಳತೆಯಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು. ಇದೇ ರೀತಿ ಎಲ್ಲ ಒಬ್ಬಟ್ಟು ರೆಡಿ ಮಾಡ್ಕೊಂಡ್ಬಿಡ್ತೀನಿ ನಾನು. ಫ್ರೆಂಡ್ಸ್, ಎಲ್ಲ ಒಬ್ಬಟ್ಟು ಮಾಡಿಕೊಂಡೆ ನಾನು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಮೆತ್ತಗೆ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಇಷ್ಟೊಂದು ಮಾಡಿದ್ದೀನಿ. ಇವಾಗ ದೇವರಿಗೆ ನೈವೇದ್ಯ ತೊಗೊಂಡ್ಬಿಡ್ತೀನಿ. ಒಬ್ಬಟ್ಟು ಕೂಡ ರೆಡಿ ಆಯಿತು. ಇಲ್ಲಿ ಹಾಲು ಕೂಡ ಬಿಸಿ ಆಗಿದೆ, ಮತ್ತು ಇಲ್ಲಿ ಒಬ್ಬಟ್ಟು ಸಾಂಬಾರು ಕೂಡ ರೆಡಿಯಾಗಿದೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇಲ್ಲಿ ಒಬ್ಬಟ್ಟು ರೆಡಿ ಇದೆ, ಮತ್ತು ಇಲ್ಲಿ ವೈಟ್ ರೈಸು. ಇಷ್ಟು ಹೂರ್ಣ ಉಳಿದ್ಬಿಡ್ತು ನೋಡ್ಬೋದು. ಇಷ್ಟು ಒಂದು ಒಬ್ಬಟ್ಟು ಮಾಡುವಷ್ಟು ಹೂರ್ಣ ಉಳಿದಿದೆ. ಇವಾಗ ಒಂದೆರಡು ಒಬ್ಬಟ್ಟನ್ನ ನೈವೇದ್ಯಗೆ ಅಂತ ಇಟ್ಕೊಂಡ್ಬಿಡ್ತೀನಿ. ನೋಡಿ ತುಂಬ ಮೆತ್ತಗೆ ಬಂದಿದೆ, ನೋಡ್ಬೋದು ಬಿಸಿ ಇದೆ. ನೋಡಿ ಎಷ್ಟು ಮೆತ್ತಗೆ ತುಂಬ ಚೆನ್ನಾಗಿ ಬಂದಿದೆ. ಹೌದು ಫ್ರೆಂಡ್ಸ್, ಆಗಲೇ ಪೂಜೆ ಎಲ್ಲ ಮಾಡ್ಕೊಂಡಿದ್ದೆ ನಾನು. ದೇವರಿಗೆ ಹೂವನ್ನೆಲ್ಲ ಏರಿಸ್ಬಿಟ್ಟು ಇವಾಗ ನೈವೇದ್ಯ ಇಟ್ಕೊಂಡು ಒಬ್ಬಟ್ಟು ಮಾಡಿದ್ನಲ್ಲ, ಅದೇ ನೈವೇದ್ಯ ಇಟ್ಕೊಂಡು ಒಂದೆರಡು ಕಾಯಿನ ಹೊಡ್ಕೊಂಡಿದ್ದೀನಿ. ನೋಡ್ಬೋದು, ನಮ್ಮ ಯುಗಾದಿ ಸೆಲೆಬ್ರೇಷನ್ ನಾವು ಹೀಗೆ ಮಾಡಿದ್ವಿ. ಎಳ್ಳು ಬೆಲ್ಲ ಎಲ್ಲ ಕೊಡ್ತಾರೆ. ನಾಳೆ ಶಾವಿಗೆ ಮಾಡಿಬಿಟ್ಟು ಪೂಜೆ ಮಾಡಬೇಕಂತೆ ದೇವ್ರಿಗೆ. ನೋಡಿ ಫ್ರೆಂಡ್ಸ್, ಹಬ್ಬದ ಊಟದ್ದು ಪ್ಲೇಟ್ ರೆಡಿ ಮಾಡ್ಕೊಳ್ಳೋಣ. ಒಬ್ಬಟ್ಟು ತುಂಬ ಚೆನ್ನಾಗಿ ಸಾಫ್ಟಾಗಿ ಉಬ್ಬಿ ತುಂಬ ಚೆನ್ನಾಗಿ ಬಂದಿದೆ ಒಬ್ಬಟ್ಟು. ನೋಡ್ಬೋದು, ಒಬ್ಬಟ್ಟು, ಹಾಲು, ಸಾಂಬಾರು, ರೈಸು. ನೋಡಿ ಫ್ರೆಂಡ್ಸ್, ಇದು ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಅಂದರೆ ತುಪ್ಪ. ಮೇನ್ ತುಪ್ಪನೇ ಇರಬೇಕು ಇಲ್ಲಿ ಒಬ್ಬಟ್ಟು ಅಂದರೆ. ನೋಡಿ ಈ ರೀತಿ ಮಾಡಿದ್ರೆ ಹಬ್ಬದ ಊಟ ಯಾರಾದರೂ ಇಷ್ಟಪಡಲ್ಲ ಹೇಳಿ. ತುಂಬ ಚೆನ್ನಾಗಿ ಬಂದಿದೆ ಒಬ್ಬಟ್ಟು ಕೂಡ. ಇದ್ರ ಜೊತೆ ಹಾಲು ಮತ್ತು ತುಪ್ಪ ಇದ್ದರೆ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಲು ತಿನ್ನದೇ ಇರೋರು ತುಪ್ಪದ ಜೊತೆ ತಿಂತಾರೆ. ಮತ್ತು ಈ ಆಮ್ರದ ಜೊತೆ ರೈಸ್ ತುಂಬ ಪರ್ಫೆಕ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ